ಪ್ರಜ್ಞಾದೀಪ ಲರ್ನಿಂಗ್ ಸೆಂಟರ್. Of examples. Start ಮಾಡೋಣ. Okay, question number 4. 4 ತಾನೆ? ಏನಿದೆ question number 4 ಅಲ್ಲಿ ಅರ್ಥ ಮಾಡ್ಕೊಳ್ಳಿ. ಒಂದು ನಿಮಿಷ ಇರಿ. You have to construct a polynomial which is binomial. Binomial ಅಂದ್ರೆ ಏನು? 2 terms. Very good. ಹಂಗೆ ಹೇಳಬೇಕು. 2 terms ಅಂತ. 2 ಅಂತ ಹೇಳ್ಬಿಟ್ರೆ ಕನ್ಫ್ಯೂಸ್ ಆಗತ್ತೆ ನಮ್ಗೆ. ಯಾಕೆ? 2 ಅಂತ ಡಿಗ್ರಿನೂ 2 ಇರ್ಬೋದಲ್ಲ, ಅರ್ಥ ಆಯ್ತಾ? ಕೋಎಫಿಷಿಯಂಟ್ 2 ಇರ್ಬೋದಲ್ಲ. ಸೊ ಬೈನಾಮಿಯಲ್ 2 ಟರ್ಮ್ಸ್ ಇರಬೇಕು. ಒಂದು ನೆಕ್ಸ್ಟ್ ಅಂಡ್ ಬೇಡ, ಫಸ್ಟ್ ಈಗ ಬೈನಾಮಿಯಲ್. ಹಂಗಾದ್ರೆ ಇದ್ರ ಡಿಗ್ರಿ ಏನಿರ್ಬೇಕು? 35 ಡಿಗ್ರಿ 35 ಇರಬೇಕು. ಅದ್ ನೆಕ್ಸ್ಟ್ ಕ್ವಶನ್. ಅದ್ರಲ್ಲೇ ಇನ್ನೊಂದು ಎರಡೆರಡು. ಯಾಕೆ ಬೈನಾಮಿಯಲ್ ಎರಡು ಒಟ್ಟಿಗೆ ಮಾಡಕ್ ಆಗಲ್ಲ ಅಲ್ವಾ? ನಾವು ಫಸ್ಟ್ ಯಾವ ವೇರಿಯಬಲ್ ಅಂತ ಇಟ್ಕೊಳ್ಳೋಣ. ಎಕ್ಸ್ ಅಲ್ಲೇ ಮಾಡೋಣ. ಓಕೆ, ಒಂದ್ ಹಂಗಂದ್ರೆ ಏನ್ ಮಾಡಬಹುದು? ಒಂದ್ ಎಕ್ಸ್ ಪವರ್ 35 ಕಂಪಲ್ಸರಿಲಿ ಬರೀಲೇಬೇಕು. ಯಾಕೆ? ಡಿಗ್ರಿ 35 ಫಿಕ್ಸ್ ಆಯ್ತು. ಈಗ ಇದ್ರ ಕೋಎಫಿಷಿಯಂಟ್ ನಿಮ್ ಇಷ್ಟ ಸ್ಟೂಡೆಂಟ್ಸ್, ಏನ್ ಬೇಕೋ ಬರೀಬಹುದು, ಯಾವ್ದಾದ್ರೂ ಬರೀಬಹುದು. √2 -√2 3/2 5/2 π -0.1 ಏನಾರ ಬರೀಬಹುದು. ನಿಮ್ಗೆ ಇಷ್ಟವಾಗಿರೋ ನಂಬರ್ 1000 x ಪವರ್ 35. ಬಟ್ x ಪವರ್ 36 ಬರೀಬಾರ್ದು. x ಪವರ್ 36 ಬರೆದ್ರೆ ಡಿಗ್ರಿ 35 ಆಗಲ್ಲ. ಕರೆಕ್ಟಾ? 36 ಆಗೋಗುತ್ತೆ. ಬೇಕಾದ್ರೆ 35 ಗಿಂತ ಕಡಿಮೆ ಇರೋದು ಇನ್ನೊಂದು ಟರ್ಮ್ ಬರೀರಿ. ಯಾಕೆ? 2 ಟರ್ಮ್ಸ್ ತಾನೇ ಬರೀಬೇಕು. 31 ಯಾವ್ದಾದ್ರು. ಯಾಕೆ ಇಲ್ಲ ಡಿಗ್ರಿ 35 ಆಗಲ್ವಲ್ಲ? So I write one more, say x power 21 random again. Nale yoga day. Okay, now you put one sign. Compulsory haklebeku, correct? So is this an example of binomial? Yes, because it contains 2 terms. And is the degree 35 because the power of x is 35, the power of x is 21, and highest among this is 35. Therefore this is satisfied. Artha aita? But ಹೇಳ್ತಾ ಇದೀನಿ ನೋಡಿ ಸ್ಟೂಡೆಂಟ್ಸ್, this is not a unique answer to this question. ಅರ್ಥ ಆಗ್ತಿದೆಯಾ ನಾನು ಹೇಳ್ತಾ ಇದ್ದೀನಿ ಅಂತ? ಯೂನಿಕ್ ಆನ್ಸರ್ ಅಂದ್ರೆ ಏನು? ಇದೇ ಬರೀಬೇಕು ಅಂತಿಲ್ಲ. ಆದ್ರೆ ಇದೆರಡು ಕಂಡೀಷನ್ ಸ್ಯಾಟಿಸ್ಫೈ ಆಗಂಗ್ ಇರಬೇಕು ಈ ಬಾಕ್ಸ್. ಮಾನೋಮಿಯಲ್ ಅಂದ್ರೆ ಏನಾಗಿರ್ಬೇಕು? ಸಿಂಗಲ್ ಟರ್ಮ್ ಅಥವಾ ಒಂದೇ ಟರ್ಮ್. ಗುಡ್, 1 ಟರ್ಮ್ ಇರಬೇಕು. ಅಂಡ್ ಅದ್ರ ಡಿಗ್ರಿ ಎಷ್ಟಿರ್ಬೇಕು? 100. ಏನು ಚಾಯ್ಸ್ ಇಲ್ಲ. ಬಟ್ 1x ಬರಿ 1y ಬರಿಬೇಕಾ? ಕೋಎಫಿಷಿಯಂಟ್ಸ್ ಏನ್ ಬೇಕೋ ಬರಿಬಹುದಲ್ವಾ? ಓಕೆ, ಐ ರೈಟ್ 3/2 y ಪವರ್ 100 ಬರಿಬಹುದಾ? ಇಸ್ ಇಟ್ ಕ್ಲಿಯರ್? ಈಗ ಮೋನಾಮಿಯಲ್ಲೂ ಆಯ್ತು, ಬೈನಾಮಿಯಲ್ಲೂ ಅರ್ಥ ಆಯ್ತು. ಇರ್ಲಿ ನೋಡೋಣ. 4th ಕ್ವಶನ್ ಆಯ್ತಾ? ಓಕೆ, ಈಗ 5th ಕ್ವಶನ್ ನೋಡೋಣ. 5th ಕ್ವಶನ್ ಏನಿದೆ? ಯು ಹ್ಯಾವ್ ಟು ಕನ್ಸ್ಟ್ರಕ್ಟ್ an example. Give an example of a monomial of degree 35. ಅಂದ್ರೆ ಈಗ ಏನಾಗಬೇಕು? monomial ಪ್ಲಸ್ ಡಿಗ್ರಿ 35 ಇರಬೇಕು. ಸಿ, ನೀವು ವೇರಿಯಬಲ್ ಯಾವ್ದು ಬೇಕೋ ಫಿಕ್ಸ್ ಮಾಡ್ಕೊಳ್ಳಿ. ಯೂಶಲಿ x y z t ಇಟ್ಕೋತಾರೆ. ಬೆಟರ್ x ಇಟ್ಕೊಂಡ್ಬಿಡಿ, ಇಂಥ ಕನ್ಫ್ಯೂಷನ್ ಬೇಡ. ಮಾನೋಮಿಯಲ್ ಅಂದ್ರೆ ಒಂದೇ ಅಲ್ವಾ? ಓಕೆ, 4x ಪವರ್ 35 ಆಗತ್ತಾ ನೋಡಿ? ಅಥವಾ -x ಪವರ್ 35 ಹಂಗೂ ಬರೀಬಹುದು. ಏನ್ ಬೇಕೋ ಕೋಎಫಿಷಿಯಂಟ್ಸ್ ಬರೀಬಹುದು. ಕೋಎಫಿಷಿಯಂಟ್ಸ್ ಬರೆಯಕ್ಕೆ ಸ್ಕೋಪ್ ಇಲ್ಲ ನಮ್ಗೆ. ನೆಕ್ಸ್ಟ್ ಏನಾಗ್ಬೇಕು? ಬೈನಾಮಿಯಲ್ ಆಫ್ ಡಿಗ್ರಿ 100. ಸೊ ಎಷ್ಟು ಟರ್ಮ್ಸ್ ಬರೀಬೇಕು? 2 ಟರ್ಮ್ ಬರೀಬೇಕು. ಮ್ಯಾಕ್ಸಿಮಮ್ ಡಿಗ್ರಿ ಎಷ್ಟು? 100. ಅಂದ್ರೆ ಫಾರ್ ಎಕ್ಸಾಂಪಲ್ 4x ಪವರ್ 50 ಬರ್ದ್ಬಿಟ್ಟೆ ಅನ್ಕೊಳ್ಳಿ. ಪ್ಲಸ್ ಅಥವಾ ಮೈನಸ್ 3x ಪವರ್ 100 ಬರೀಲೇಬೇಕು. ಯಾಕೆ? ಫಿಕ್ಸ್ ಆಗ್ಬೇಕಲ್ಲ ಡಿಗ್ರಿ 100 ಅಂತ. ಅರ್ಥ ಆಯ್ತಲ್ಲ? ಈ ತರ ಇನ್ನೊಂದ್ ಸ್ವಲ್ಪ ಎಕ್ಸಾಂಪಲ್ಸ್ ಗಳಿದ್ಯಾ?
ಈಗ ನನ್ನ ಇಷ್ಟ. ಪಾಲಿನಾಮಿಯಲ್ ಆಫ್ ಡಿಗ್ರಿ 35 ಚೆನ್ನಾಗಿ ಬರೋದು ಎಷ್ಟು ಬರಿಬಹುದು ಗೊತ್ತಾ? 36 ಟರ್ಮ್ಸ್ ಬರಿಬಹುದು. 36 ಟರ್ಮ್ಸ್ ಹೆಂಗೆ ಒಂದೊಂದೇ ಕಡಿಮೆ ಮಾಡ್ಕೊಂಡ್ ಬನ್ನಿ. ಆ ತರ ಒಂದೊಂದೇ ಕಡಿಮೆ. ಈಗ ನೋಡಿ, ಈಗ x ಪವರ್ 36 ಇದು ಸಾಕು ಎಕ್ಸಾಂಪಲ್. ಕರೆಕ್ಟಾ? ಯಾಕೆ ಪಾಲಿನಾಮಿಯಲ್. ಮಾನಾಮಿಯಲ್ ಬೈನಾಮಿಯಲ್ ಅದೇನೋ ಕೇಳಿಲ್ಲ. ಓಕೆ, ಈಗ ನೋಡಿ ಬೇಕಾರೆ ಪ್ಲಸ್ 35 ಓಕೆ 35 ಪ್ಲಸ್ 4x ಪವರ್ 34 ಮೈನಸ್ 4x ಪವರ್ 33 ಮೈನಸ್ 4x ಪವರ್ 32 ಪ್ಲಸ್ 3x ಪವರ್ 31. ಈ ತರ ಹಿಂಗೆ ಬರ್ಕೊಂಡು ಹೋಗ್ತಾನೆ ಇರ್ಬೋದು. ಇಲ್ಲ ಇಷ್ಟೇ ಸ್ಟಾಪ್ ಮಾಡಿ, ಎಕ್ಸೆಟ್ರಾ ಅಂತ ಬರೆದು ಬಿಡ್ತೀನಿ. ಯಾಕೆ? ಯು ಕ್ಯಾನ್ ಪುಟ್ ಎನಿ ಟೈಪ್ ಆಫ್ ಪಾಲಿನಾಮಿಯಲ್. ಬಟ್ ಇದು ಮೂರದ್ದು ಡಿಫರೆನ್ಸ್ ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ನಾನು ನೆನ್ನೆನೋ ಹೇಳ್ತಿದ್ದೆ, ಯಾವಾಗ್ಲೂ ಹೇಳ್ತೀನಿ, ವೆನ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಮ್ಯಾಥ್ ಯು ಶುಡ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ಇಂಗ್ಲಿಷ್ ಟು ಸಾಲ್ವ್ ದ ಪ್ರಾಬ್ಲಮ್. ಹಿಯರ್ you constructed a monomial of degree 35. In the previous one you constructed a binomial of degree 35. Now you have constructed a polynomial of degree 35. It can be anything, right? It can be monomial, binomial, trinomial, or any polynomial of any terms you can build. Are you understanding? I'll stop the problem here. Okay, in ನಮ್ಮ imagination ಗೆ ಬಿಟ್ಟಿದ್ದು. Okay, 7th cubic ಟ್ರೈನಾಮಿಯಲ್ ಏನಾಗಿರ್ಬೇಕು? ಅಲ್ಲ, ಏನಾಗಿರ್ಬೇಕು? ಟರ್ಮ್ಸ್ 3 ಎರಡೂ 3 ಇರಬೇಕು. 3 ಟರ್ಮ್ಸ್ ಇರಬೇಕು. ಓಕೆ, ಸೊ 4x ಕ್ಯೂಬ್ ಮೈನಸ್ 3x ಸ್ಕ್ವೇರ್ ಪ್ಲಸ್ 6. Is it trinomial, students? Is it a cubic polynomial? Yes. Again I'm telling you, these examples are not unique. ಕ್ವಾಡ್ರಾಟಿಕ್ ಮೊನಾಮಿಯಲ್. ಕ್ವಾಡ್ರಾಟಿಕ್ ಅಂದ್ರೆ ಏನು? ಡಿಗ್ರಿ 2 ಇದು. ಮೊನಾಮಿಯಲ್ ಅಂದ್ರೆ 1 ಟರ್ಮ್. ಸೊ 6x ಸ್ಕ್ವೇರ್ ಅಥವಾ ಮೈನಸ್ 4x ಸ್ಕ್ವೇರ್ ಇವಕ್ಕೆಲ್ಲ ಆಕ್ಚುಲಿ ಎಕ್ಸೆಟ್ರಾ ಅಂತಾನೆ ಹೇಳ್ಬೇಕು ನಾವು. ಕರೆಕ್ಟಾ? ಎಕ್ಸೆಟ್ರಾ ಅಂತ ಹೇಳಲೇಬೇಕು. ಇದೇ ಆನ್ಸರ್ ಅಲ್ಲ. ಈ ಪದ್ಯ ಯಾರು ಬರೆದಿದ್ದು? ಯಾರ ಬರಿಬಹುದು. 8th ಕ್ವಶನ್ ಏನಿದೆ? ಅದು ಅದೇ ತರ ಮಾಡ್ಬೋದಾ? ನೆಕ್ಸ್ಟ್ ಅಲ್ಲ, ಮಾಡೋದೆಲ್ಲ ಬಿಟ್ಟಾಕೆ. ನೆಕ್ಸ್ಟ್ 9th ಇದೆಯಾ? ನೆಕ್ಸ್ಟ್ ಟಾಪಿಕ್. ಓಕೆ, now can you give an example of trinomial of degree 3? Actually trinomial of degree 3 ಅಂದ್ರೆ cubic trinomial ತಾನೆ. And a quadratic polynomial. Quadratic polynomial ಅಂದ್ರೆ ಅಲ್ಲಿ ಟರ್ಮ್ಸ್ ಹೇಳಿಲ್ಲ. ಕರೆಕ್ಟಾ? ಎಲ್ಲ ಅದೇ ಬರೀಬಹುದು, ಅದೇ ಕನ್ಸ್ಟ್ರಕ್ಷನ್. ಬಟ್ ನಾನು ಹೇಳೋದು ಒಂದು ಸ್ವಲ್ಪ ಚೇಂಜ್ ಮಾಡಿ ಸ್ಟೂಡೆಂಟ್ಸ್. Okay, now next shall we go to the next topic? Now we will concentrate on a very beautiful and interesting topic called value of a polynomial ಅಂತ ಕರೆಯೋಣ ಫಸ್ಟ್. ಆಕ್ಚುಲಿ ಇಲ್ಲಿ ವ್ಯಾಲ್ಯೂ ಆಫ್ ಅ ಪಾಲಿನಾಮಿಯಲ್ ಅಂದ್ರೆ ಇಲ್ಲಿ ಬರೀ ನಾವು 1 ವೇರಿಯಬಲ್ ನ ತಗೊಳ್ಳೋದು. ಓಕೆನಾ? ಇನ್ ಮುಂದೆ ನಾವು ಓದೋದೆಲ್ಲ ಎಷ್ಟು ವೇರಿಯಬಲ್ ಆಗಿರುತ್ತೆ? 1 ವೇರಿಯಬಲ್. Till we study algebraic identities, we will be concentrating only on 1 variable problems only. 1 ವೇರಿಯಬಲ್ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡೋದು. ಓಕೆನಾ? Okay. Now always remember students, okay, ಇದು ಮೇ ಬಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿಲ್ಲ, ಬಟ್ ಜಸ್ಟ್ ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್. ಎನಿ ಪಾಲಿನಾಮಿಯಲ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಇನ್ ದ ಗ್ರಾಫ್ ಶೀಟ್. ಗ್ರಾಫ್ ಮೇಲೆ ಡ್ರಾ ಮಾಡಬಹುದು ನಾವು. ಗ್ರಾಫ್ ಶೀಟ್ ಗೊತ್ತು ತಾನೆ? ಕೋಆರ್ಡಿನೇಟ್ ಜಾಮೆಟ್ರಿ XY, we can draw. Okay, any polynomial can be represented on the
ಗ್ರಾಫ್ ಶೀಟ್. ಗ್ರಾಫ್ ಶೀಟ್ ಅಂದ್ರೆ ಏನಂದ್ರೆ ಆಕ್ಚುಲಿ XY ಪ್ಲೇನ್. ಓಕೆ, ನಾವು ಆಕ್ಚುಲಿ ಚಾಪ್ಟರ್ ಮುಗಿಸ್ಬಿಟ್ಟಿದೀವಿ. ಕೋಆರ್ಡಿನೇಟ್ ಜಾಮೆಟ್ರಿ ಬರುತ್ತೆ, ಕಾರ್ಟೀಷಿಯನ್ ಪ್ಲೇನ್ ಅಂತ ಕರಿತೀವಿ. ಕಾರ್ಟೀಷಿಯನ್ ಪ್ಲೇನ್ ಅಂದ್ರೆ ಏನು? ಯು ಹ್ಯಾವ್ ಟೂ ಪರ್ಪೆಂಡಿಕ್ಯುಲರ್ ಲೈನ್ಸ್ ಟು ಈಚ್ ಅದರ್. ಇಟ್ ಇಸ್ X axis and Y axis. X axis and Y axis. ಇದನ್ನೇ ನಾವು ಗ್ರಾಫ್ ಶೀಟ್ ಅಲ್ಲಿ ಡ್ರಾ ಮಾಡೋದು. ಗೊತ್ತಲ್ವಾ ಗ್ರಾಫ್ ಶೀಟ್ ಯೂಸ್ ಮಾಡೋದು? So we will be using that. Okay, now what you do is that, students, new polynomial can have different shapes. Okay, for example, constant polynomial anta karitivala, ade 3 4 5 atara, very constant polynomial. I'm not talking about terms, I'm talking about based on degree. The constant polynomial represents a point on X axis system. It represents a point on X axis. But a linear polynomial represents a straight line. If you draw a quadratic polynomial represents parabola. Name, the shape is called parabola. Coincidentally 10th standard oge ade topic ಮಾಡ್ತಾ ಇದ್ದೀನಿ ನಾನು ನಿನ್ನೆಯಿಂದ. Okay, parabola shape ಹೆಂಗಿರುತ್ತೆ ಅಂದ್ರೆ, parabola ಅಂದ್ರೆ ಫೌಂಟೇನ್ ಮೇಲೆ ಹಿಂಗ್ ಹೋದ್ರೆ ಏನಾಗುತ್ತೆ, ಕೆಳಗಡೆ ಬೀಳಬೇಕಾದ್ರೆ ಹಿಂಗ್ ಬರುತ್ತೆ. This shape, U shaped ಹಿಂಗೆ, ಇದನ್ನ parabolic shape ಅಂತ ಕರಿತೀವಿ. Okay, there are many examples that you can see. ಅಥವಾ ಈಗ 6 ಹೊಡಿತಾನೊಬ್ಬ, ಪಾತ್ ಆಫ್ ದ ಬಾಲ್ ಹೆಂಗ್ ಹೋಗುತ್ತೆ, ಪ್ಯಾರಾಬೋಲಾ. ಅದನ್ನ ಪ್ಯಾರಾಬೋಲಾ ಅಂತ ಕರಿತೀವಿ. ಅಥವಾ ಒಂದೊಂದು ಬ್ರಿಡ್ಜಸ್ ನೋಡಿರ್ತೀರಾ ನೀವು, ಪ್ಯಾರಾಬೋಲಿಕ್ ಶೇಪ್ ಅಲ್ಲಿ ಕಟ್ಟಿರ್ತಾರೆ ಹಿಂಗೆ. ಈಗ ರೀಸೆಂಟ್ ಆಗಿ ಜಮ್ಮು ಕಾಶ್ಮೀರಲ್ಲಿ ಒಂದು ಬ್ರಿಡ್ಜ್ ಇನಾಗ್ರೇಟ್ ಮಾಡಿದ್ರು, ಅಲ್ಲೂ ಕೆಳಗಡೆ ಹಂಗೆ ಹಾಕಿರೋದು. ಸೊ ದಟ್ ಟೈಪ್ ಆಫ್ ಥಿಂಗ್ಸ್ ಆರ್ ಕಾಲ್ಡ್ ಪ್ಯಾರಾಬೋಲಾಸ್. ಪ್ಯಾರಾಬೋಲಾಸ್ ಬರಬೇಕು ಅಂದ್ರೆ ನಮ್ಗೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಹೆಲ್ಪ್ ಮಾಡುತ್ತೆ. ಅರ್ಥ ಆಗ್ತಿದ್ಯಾ ಹೇಳ್ತಾ ಇರೋದು ನಾನು? ಸೊ ಎನಿ ಗ್ರಾಫ್, ಕ್ಯೂಬಿಕ್ ಆಗ್ಬೋದು, ಅಥವಾ ಈಗ ನೀವು ಡಿಗ್ರಿ 35 ಎಲ್ಲ ಡ್ರಾ ಮಾಡಿದ್ರಲ್ಲ, ಅದನ್ನು ಎಲ್ಲ ನಾವು ಗ್ರಾಫ್ ಶೀಟ್ ಅಲ್ಲಿ ಬರೀಬಹುದು. ಬಟ್ ಇಟ್ ಈಸ್ ಕ್ವೈಟ್ ಚಾಲೆಂಜಿಂಗ್ ಫಾರ್ ಅಸ್ ಟು ಡ್ರಾ ಇಟ್ manually. But you can definitely use some computers. Okay, you can definitely use some computers and you can achieve that goal. Okay, see here, I'll give an example. ಈಗ ಯಾವ್ದಾದ್ರು ಒಂದು ಲೀನಿಯರ್ ಪಾಲಿನಾಮಿಯಲ್ ತಗೊಳ್ಳೋದಾದ್ರೆ ಹೆಂಗಿರುತ್ತೆ, 3x minus 4 ಅಂತ ಬರೀತೀನಿ. Can you see what type of line you got? Straight line ಬಂತ? ಸರಿ ತಾನೆ? Okay, ಈಗ 3x minus 4 ಬೇಡ. I'll take one quadratic. Quadratic ತಗೊಳ್ಳೋದಾದ್ರೆ, say for example 2x squared. Can you see the shape? Parabola. ಹಿಂಗ್ ಬಂದು ಹಿಂಗ್ ಹೋಯ್ತು. ಈ ಶೇಪ್ ನೇ ಪ್ಯಾರಾಬೋಲಾ ಅಂತ ಕರೆಯೋದು. ಆಯ್ತು, ಅದಕ್ಕೆ ಪ್ಲಸ್ ಏನಾರ ಚೇಂಜ್ ಮಾಡಿದ್ರು ಓಕೆ. 3x, can you see? ಪ್ಯಾರಾಬೋಲಾ ಹಂಗೆ ಇದೆ ಶೇಪ್, ಬಟ್ ಬೇರೆ ಬೇರೆ ಕಡೆ ಮೂವ್ ಆಗ್ತಿದೆ. -2, can you see? ಮೇಲೆ ಕೆಳಗೆ ಹಿಂಗ್ ಬರ್ತಾ ಇರುತ್ತೆ. ಸೊ ವಾಟ್ ಇಸ್ ದಿಸ್ ಶೇಪ್? ಪ್ಯಾರಾಬೋಲಾ. ಇದೇ ತರ ಕ್ಯೂಬಿಕ್ ಪ್ಲಾಟ್ ಮಾಡಬಹುದು ಸ್ಟೂಡೆಂಟ್ಸ್. ಓಕೆ, ಯು ಕ್ಯಾನ್ ಪ್ಲಾಟ್ ಕ್ಯೂಬಿಕ್ ಆಲ್ಸೋ. ಫಾರ್ ಎಕ್ಸಾಂಪಲ್, ಯು ಟೇಕ್ x power 3. ಕಾಣಿಸ್ತಿದೆಯಾ x power 3? So any polynomial to that matter can be plotted on the graph sheet. So graph sheet ಅಂತಿದ್ದಂಗೆ ಏನ್ ನಮಗೆ ಗೊತ್ತಾಗುತ್ತೆ? x axis ಇದೆ, y axis ಇದೆ, y axis ಇದೆ. Now what is our interest is, ಈಗ x ಗೆ ಯಾವುದೋ ಒಂದು ವ್ಯಾಲ್ಯೂ ಕೊಡ್ತೀವಿ, ಫಾರ್ ಎಕ್ಸಾಂಪಲ್ 2. ಓಕೆ, ಈ x ಗೆ 2 ಕೊಟ್ರೆ ಕರಸ್ಪಾಂಡಿಂಗ್ y ಏನಾಗುತ್ತೆ? x 2 ಆದ್ರೆ y ಏನಾಗುತ್ತೆ? ಈ ಪಾಯಿಂಟ್ ನಾನು ಕೇಳ್ತಾ ಇರೋದು ಕರೆಕ್ಟಾ? ಏನಾಗತ್ತೆ? x 2 ಆದ್ರೆ y ಏನಾಗತ್ತೆ? 8. So I tell that the value of this polynomial at x is equal to 2 is 8. Are you understanding? You can give any point. Sir, ನಾನು ಹಂಗಂದ್ರೆ 1 ಕೊಡ್ತೀನಿ ಸರ್. ಆಯ್ತು ಕೊಡಿ. x ಗೆ 1 ಕೊಟ್ರೆ y ಏನಾಗತ್ತೆ ಅಂತ ಚೆಕ್ ಮಾಡಬೇಕು. So what exactly is this? This concept itself is called value of a polynomial at a point. ಅಂದ್ರೆ x axis ಅಲ್ಲಿ ಯಾವ್ದಾರ ಪಾಯಿಂಟ್ ತಗೊಳ್ಳಿ, ನಿಮ್ಗೆ ಇಷ್ಟ ಬಂದಿದ್ದು ಒಂದು ಪಾಯಿಂಟ್ ತಗೋ x axis ಅಲ್ಲಿ. ಫಾರ್ ಎಕ್ಸಾಂಪಲ್ ನೀವು 10 ತಗೋತೀಯ, 10 ಗೆ ಕರೆಸ್ಪಾಂಡಿಂಗ್ ಎಲ್ಲಿ ಹುಡುಕ್ತೀನಿ ನಾನು? y axis ಅಲ್ಲಿ ಹುಡುಕ್ತೀನಿ. ಇವನ್ -5 ತಗೋತಾನೆ ಅನ್ಕೊಳ್ಳೋಣ. ಸೊ -5 ಇಲ್ಲಿ ಇರುತ್ತೆ. -5 ಕರೆಸ್ಪಾಂಡಿಂಗ್ ಪಾಯಿಂಟ್ ಎಲ್ಲಿ ಹುಡುಕ್ಬೇಕು? y axis ಅಲ್ಲಿ ಹುಡುಕ್ಬೇಕು.
ಇದು ಎಕ್ಸ್ ವೈ ಟರ್ಮ್ಸ್ ಇದ್ರೆ ಬೇರೆ ಬೇರೆ ಇದ್ರೆ ಬೇರೆ ಬೇರೆ ವಿ ವಿಲ್ ಟೇಕ್ ದ ಪ್ಲೇನ್ಸ್ ದಟ್ಸ್ ಆಲ್. ಸೊ ಬೇಸಿಕಲಿ ಏನ್ ಜಾಮೆಟ್ರಿ ಅಂದ್ರೆ it can be represented on a graph sheet. Now you choose any point on Sir, number so x axis and try finding the solutions on y axis. But ad nange gottilla students ಮೇಲಿರತ್ತಾ ಕೆಳಗಿರತ್ತಾ ಅಂತ ಕರೆಕ್ಟಾ? friends. ಅದು ಎಲ್ಲಿ ಬೇಕೋ ಇರಬಹುದು. ಈ ಕಾನ್ಸೆಪ್ಟ್ ನ ನಾವೇನಂತ ಕರಿತೀವಿ? ವ್ಯಾಲ್ಯೂ ಆಫ್ ಅ ಪಾಲಿನಾಮಿಯಲ್ ಅಂತ ಕರಿತೀವಿ. ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಾಕು. ಬೇಕಾದ್ರೆ ಒಂದು ಪ್ರಾಬ್ಲಮ್ಸ್ ನಾವು ಮಾಡ್ಬಿಟ್ಟು ನೋಡೋಣ ಈಗ ಕ್ವಿಕ್ ಆಗಿ. ಶಾಲ್ ವಿ ಸ್ಟಾರ್ಟ್? ಏನಿಲ್ಲ, ಹೆಂಗ್ ಸರ್ ಮಾಡೋದಂಗಂದ್ರೆ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂ ಅಷ್ಟೇ ಪಾಲಿನಾಮಿಯಲ್ಗೆ. ಇಲ್ಲಿ ಒಂದು ರೆಪ್ರೆಸೆಂಟೇಷನ್ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಓಕೆ, ಒಂದು ರೆಪ್ರೆಸೆಂಟೇಷನ್ ಅರ್ಥ ಮಾಡ್ಕೊಳ್ಳಿ. ಪಾಲಿನಾಮಿಯಲ್ಸ್ ಆರ್ ಡಿನೋಟೆಡ್ ಬೈ P of x ಅಂತ ಕರಿತೀವಿ. ಏನಂತ ಕರಿತೀವಿ? P of x. P of x ಅಂದ್ರೆ ಪಾಲಿನಾಮಿಯಲ್ ಇನ್ ವೇರಿಯಬಲ್ x ಅಂತ ಬರದಂಗೆ, ಅಥವಾ h of x ಅಥವಾ r of x ಎಕ್ಸೆಟ್ರಾ. ಇವೆಲ್ಲ ಸ್ಟ್ಯಾಂಡರ್ಡ್ ಸಿಂಬಲ್ಸ್ ಆಯ್ತಾ? ಅಥವಾ ಇವನ್ f of x ಯೂಸ್ ಮಾಡ್ತಾರೆ ಒಬ್ಬೊಬ್ರು. f of x ಹೆಂಗ್ ಓದ್ತೀವಿ ಇದನ್ನ? P of x, f of x, h of x, r of x ಎಕ್ಸೆಟ್ರಾ. ಸರ್ ಹಂಗಾರ ನಾನು ಪಾಲಿನಾಮಿಯಲ್ y ಅಲ್ಲಿ ಬರೆದ್ಬಿಟ್ಟಿದ್ದೀನಲ್ಲ ಅಂದ್ರೆ P of y, f of y, h of y. ಸರ್ ನಾನು t ಅಲ್ಲಿ ಬರೆದ್ಬಿಟ್ಟಿದ್ದೀನಿ ಸರ್, P of t, f of t, h of t. ಅದಕ್ಕೊಂದು ಡಿನೋಷನ್, ರೆಪ್ರೆಸೆಂಟೇಷನ್. ನ್ಯಾಚುರಲ್ ನಂಬರ್ಗೆ ಏನಂತ ಬರಿತೀವಿ? n. ಹೋಲ್ ನಂಬರ್ಸ್ಗೆ ಏನ್ ಬರಿತೀವಿ? w. ಇಂಟೀಜರ್ಸ್ಗೆ ಏನ್ ಬರಿತೀವಿ? z. ಪಾಲಿನಾಮಿಯಲ್ಸ್ಗೆ ಏನ್ ಬರಿತೀವಿ? ಅರ್ಥ ಆಯ್ತಾ? ನೀವು ಯಾವ ವೇರಿಯಬಲ್ ಯೂಸ್ ಮಾಡಿರ್ತೀರೋ ಆ ವೇರಿಯಬಲ್ ನ ನಾವು ಹಿಂಗ್ ಬರೆದ್ರೆ we represent by that. Is it concept clear? Okay, ಈಗ see the very first question in your exercise. ಈಗ value of a polynomial ಅಂದ್ರೆ ಅರ್ಥ ಆಯ್ತಲ್ವಾ? Okay, ಈಗ ಅಲ್ಲಿ ಏನಾಗಿದೆ? 3 questions ಇದೆಯಾ? 1 question ಇದೆಯಾ? ಒಂದೇ question ಇದೆ. Find the value of the polynomial. ಏನ್ polynomial ಇದೆ? 5x minus 4x 5x minus 4x plus 3. ಈಗ ಇದ್ರದ್ದು ಎಲ್ಲೆಲ್ಲಿ ಹುಡುಕ್ಬೇಕು ನಾವು? at x equals 0, at x equals -1 and x equals 2. ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿ ನಾನು ಈಗ ಏನ್ ಮಾಡ್ತೀನಿ ಅಂದ್ರೆ ಬೇಕಾದ್ರೆ ರೆಪ್ರೆಸೆಂಟೇಷನ್ ಗೋಸ್ಕರ ಕ್ಯಾನ್ ಐ ಕಾಲ್ ದಿಸ್ as P of x? ಅಲ್ಲಿ ನಾನು ಬಾಕ್ಸ್ ಹಾಕಿದೀನಿ ಸಪರೇಟ್ ಆಗಿ ಬರೆಯೋಣ ಅಂತ. ಸೊ ಫಸ್ಟ್ ಎಲ್ಲಿ ಹುಡುಕ್ಬೇಕು? x 0. ನೀವು ಹಿಂಗಾರೋ ಬರೀಬಹುದು ಸ್ಟೂಡೆಂಟ್ಸ್, ಇಲ್ಲ ಹಿಂಗ್ ಬರೀರಿ P of 0 ಅಂತ. ವಾಟ್ ಇಸ್ ದ ಮೀನಿಂಗ್ ಆಫ್ P of 0? x ಗೆ ಏನ್ ಕೊಡ್ತಿದ್ದೀರಾ? x ಗೆ 0. x ಗೆ 0 ಕೊಟ್ರೆ ಏನಾಗುತ್ತೆ? 5 into 0 minus 4 into 0 plus 3. So 5 into 0 0, 4 into 0 0, 0 plus 3 is 3. Correct? So what is the value of the polynomial? 3. At 0. ಚೇಂಜ್ ಆಗತ್ತಾನೆ ವ್ಯಾಲ್ಯೂ ಆಫ್ ಅ ಪಾಲಿನಾಮಿಯಲ್. ಬೇರೆ ಬೇರೆ ಪಾಯಿಂಟ್ ಆದ್ರೆ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಯಾವ ಪಾಯಿಂಟ್ ಕೊಟ್ಟಿದ್ದಾರೆ? x equals -1 ಅಂದ್ರೆ x ಗೆ ಏನ್ ಕೊಡಬೇಕು? P of -1. ಇಲ್ಲಿ ಹುಷಾರು, ಮೈನಸ್ ಇರೋದ್ರಿಂದ 5 into -1 ಏನು? -5. ಇಲ್ಲಿ ನೋಡಿ, ಮೈನಸ್ ಇಂಟು ಮೈನಸ್ ಮಾಡಕ್ಕಾಗಲ್ಲ, ಮೈನಸ್ ಸ್ಕ್ವೇರ್ ಪ್ಲಸ್. ಸೊ +1 into -4, -4 plus 3 ಎಷ್ಟಾಯ್ತು? ಇಸ್ ಇಟ್ -6? -1 square is +1. +1 into -4, -4. -5 -4, -9. -9 plus 3 -6 ತಾನೆ. ಇದು ಕರೆಕ್ಟ್ ಆಗಿ ಸಿಂಪ್ಲಿಫಿಕೇಶನ್ ಮಾಡಬೇಕು ಸ್ಟೂಡೆಂಟ್ಸ್. ಅರ್ಥ ಆಯ್ತಾ? -1 ಸ್ಕ್ವೇರ್ ಎಷ್ಟು? +1 ತಾನೆ. -1 into -1, 1. 1 into 4, 4 ಅಷ್ಟೇ. ನೆಕ್ಸ್ಟ್ ಎಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು? x is equal to 2. x is equal to 2. P of x is equal to 2. ಇಲ್ಲಿ ನೋಡಿ, ಇಲ್ಲಿ 5 2s 10,
ಇಲ್ಲಿ 4 2s 8 ಬರೆಯಕ್ ಆಗಲ್ಲ. 2 squared 4, 4 4s 16 plus 3. So 10 plus 3 13. 13 minus 16, is it minus 3? ಇದೊಂದು ಪ್ರಾಬ್ಲಮ್ಗೆ ಸ್ಟೂಡೆಂಟ್ಸ್ ನಾವು ಸೈಡ್ ಅಲ್ಲಿ ಗ್ರಾಫ್ ಬರ್ದು ಅರ್ಥ ಮಾಡ್ಕೊಳ್ಳೋಣ. ಓಕೆ, ಯಾಕಂದ್ರೆ ಒಂದ್ ಪ್ರಾಬ್ಲಮ್ ನಮ್ಗೆ ಕರೆಕ್ಟ್ ಆಗಿ ಅರ್ಥ ಆದ್ರೆ ಎಲ್ಲಾ ಪ್ರಾಬ್ಲಮ್ ಈ ತರ ಇಮ್ಯಾಜಿನೇಷನ್ ಅಲ್ಲಿ ನಮ್ಗೆ ಅರ್ಥ ಆಗಿರುತ್ತೆ. ಶಲ್ ವಿ ಟ್ರೈ? Shall we give a quick try? See here. Can you tell the question? ಆ ಕ್ವಶನ್ ಅದನ್ನ ಅರ್ಥ ಮಾಡ್ಕೊಳಕ್ಕೆ 5x minus 4x square plus 3. ಕೆಲವು ನಿಮಿಷ ನೋಡಿ ಹೆಂಗಿದೆ, ಕೆಲವು ನಿಮಿಷ ನೋಡ್ಬಿಡ್ಬೇಕು. ಹಿಂಗಿದ್ಯಾ? ಇದು x ಆಕ್ಸಿಸ್, ಇದು y ಆಕ್ಸಿಸ್, ಪ್ಯಾರಾಬೋಲಾ ಇಲ್ಲಿ ಹೋಗಿ ಟಚ್ ಆಗಿದೆ. ನೀವು PUC ಗೆಲ್ಲ ಹೋದ್ರೆ ಸ್ಟೂಡೆಂಟ್ಸ್ ಎಲ್ ಮೇಲ್ ಟಚ್ ಆಗಿದೆ ಅದೆಲ್ಲ ಹುಡುಕ್ತಿವಿ, ಅದನ್ನ ಮ್ಯಾಕ್ಸಿಮಮ್ ಪಾಯಿಂಟ್ ಅಂತೆಲ್ಲ ಕರಿತೀವಿ. ಆಯ್ತಾ? ವಿ ವಿಲ್ ನಾಟ್ ವರಿ ಅಬೌಟ್ ದಿಸ್. ಓಕೆ, ಅದೆಲ್ಲ ಡೆಸಿಮಲ್ಸ್ ಅಲ್ಲಿ ಇದೆ, ತಲೆ ಕೆಡ್ಸ್ಕೊಳ್ಳೋದು ಬೇಡ. ಈಗ ನೀವು x ಗೆ ಏನ್ ಕೊಟ್ರಿ? ಫಸ್ಟ್ 0. x ಗೆ 0 ಕೊಟ್ರೆ y ಏನಂತು? ಇಲ್ಲಿ ನೋಡಿ, ಇಲ್ಲಿ x ಗೆ 0 ಕೊಟ್ರೆ ಏನ್ ಬಂತು? y 3. ಆ ಪ್ಯಾರಾಬೋಲಾ ಮೇಲೆ ಇದೆಯಾ ಪಾಯಿಂಟ್? ನೆಕ್ಸ್ಟ್ x ಗೆ ಏನ್ ಕೊಟ್ರೆ? -1. x ಗೆ -1 ಕೊಟ್ರೆ y ಎಷ್ಟು ಬಂತು? ಬಂತಾ? -1 ಗೆ ಎಷ್ಟು ಬಂದಿತ್ತು? -6. ಅಲ್ಲೇ ಕೊಟ್ಟೆ, ಸಾರಿ. -1 ಗೆ -6. ಕ್ಯಾನ್ ಯು ಸಿ? ಬಂದ? ನೆಕ್ಸ್ಟ್ x ಗೆ ಏನ್ ಕೊಟ್ರಿ? -2 ನ 2 ನ 2 ಕೊಟ್ಟಾಗ ಏನ್ ಬಂತು? x 2 ಕೊಟ್ಟಾಗ ಏನ್ ಬಂತು? y -3 ಬಂತ? ಇಲ್ಲಿ ನೋಡಿ ಬಂದಿದ್ಯಾ? Can you see the points? ಈಗ ಅರ್ಥ ಆಯ್ತಾ ವ್ಯಾಲ್ಯೂ ಆಫ್ ಅ ಪಾಲಿನಾಮಿಯಲ್ ಅಂದ್ರೆ ಏನು ಅಂತ? ಏನೋ ಒಂದು ಗ್ರಾಫ್ ಇರುತ್ತೆ. ಓಕೆ, ನೌ ವಿ ವಿಲ್ ಡ್ರಾ ದ ಪಿಕ್ಚರ್. ನಾನು ಇದನ್ನ ಪಿಕ್ಚರ್ ಬರೆದು ಒಂದು ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳಿದ್ದು. ಓಕೆ, ನೌ ವಿ ವಿಲ್ ರಫ್ಲಿ ರೈಟ್, ನಾಟ್ ಟು ಸ್ಕೇಲ್. ನಾಟ್ ಟು ಸ್ಕೇಲ್ ಅಂದ್ರೆ ಅರ್ಥ ಆಯ್ತಾ? ಹೆಂಗಿತ್ತು ಪ್ಯಾರಾಬೋಲಾ ನೋಡಕ್? ಹಿಂಗಿತ್ತ? ಬರ್ಕೊಳ್ಳಿ ಹಿಂಗೆ ನೀಟಾಗಿ ಹಿಂಗೆ. ಓಕೆ, ಇಲ್ಲಿ -1 ಅಂತ ಅನ್ಕೊಳ್ಳೋಣ. ಇದು -1 ಇದ್ರೆ ಹಿಂಗಾಗ್ಬೇಕಾ? ಸೊ ವಾಟ್ ಇಸ್ ದಿಸ್ ಪಾಯಿಂಟ್? -6 ಅಂದ್ರೆ -1, -6. ನೆಕ್ಸ್ಟ್ x ಗೆ 0 ಕೊಟ್ಟಾಗ ನಮ್ಗೆ ಏನ್ ಸಿಕ್ತು? 0 3. ಕರೆಕ್ಟಾ? ನೆಕ್ಸ್ಟ್ x ಗೆ 2 ಕೊಟ್ಟಾಗ -3. ಅದು ನಾಟ್ ಟು ಸ್ಕೇಲ್ ಬರೀತಾರ. ನಾಟ್ ಟು ಸ್ಕೇಲ್ ಅರ್ಥ ಆಗತ್ತಾ? ಸುಮ್ನೆ ರ್ಯಾಂಡಮ್ ಆಗಿ ಬರೀತಾ ಇದೀವಿ ಪಾಯಿಂಟ್ಸ್ ನ. ಯು ಅಂಡರ್ಸ್ಟುಡ್ ದ ಐಡಿಯಾ? ಅಂಡರ್ಸ್ಟುಡ್ ದ ಐಡಿಯಾ? ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಅ ಪಾಲಿನಾಮಿಯಲ್ ಅಂತ ಅರ್ಥ ಆಯ್ತಾ? x axis point ಅಲ್ಲಿ you are correspondingly finding the y axis point. ಸೊ ಇದು ಇಂಪಾರ್ಟೆಂಟ್ ಅಲ್ಲ ಸ್ಟೂಡೆಂಟ್ಸ್, ಎಕ್ಸಾಮ್ಗೆ ಅರ್ಥ ಮಾಡ್ಕೊಳಕ್ ಅಷ್ಟೇ. ಇದು. ಇಸ್ ಇಟ್ ಕ್ಲಿಯರ್? ಡೋಂಟ್ ವರಿ ಅಬೌಟ್ ದಿಸ್ ನೇಚರ್ ಅಂಡ್ ಆಲ್. ಇದು ಆಕ್ಚುಲಿ 10th ಸ್ಟ್ಯಾಂಡರ್ಡ್ ಅಲ್ಲಿ ಇದೆ. ನಾನು ಹೇಳ್ದಂಗೆ ನೀವು ನೆಕ್ಸ್ಟ್ ಇಯರ್ ಕಲಿತೀರಾ, ಬಟ್ ಗ್ರಾಫ್ ಡ್ರಾ ಮಾಡೋದು ಇಲ್ಲ ನಮ್ಗೆ. ಓಕೆ, ನಮ್ ಸಿಲೆಬಸ್ ಅಲ್ಲಿ ಇತ್ತು ನಾನ್ 10th ಓದ್ಬೇಕಾರೆ. ಓಕೆ, ಅವಾಗಿತ್ತು. ನೀವು ಅಪ್ಪ ಅಂದ್ರನ್ ಕೇಳಿ 10th ಅಲ್ಲಿ ಓದ್ಬೇಕಾರೆ ಅವಾಗೆಲ್ಲ ಇತ್ತು. ಈಗೆಲ್ಲ ತೆಗೆದ್ಬಿಟ್ಟಿದ್ದಾರೆ, ಲೀನಿಯರ್ ಆಗಿ ನಿಲ್ಸ್ಬಿಟ್ಟಿದೀವಿ ನಾವು. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ? ಸೆಕೆಂಡ್ ಕ್ವಶನ್. Find P of 0, P of 1 and P of 2 for each of the following ಅಂತ ಇದೆ.
ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಪಿ ಆಫ್ 0? ಈಗ ಫಸ್ಟ್ ಸಬ್ ಕ್ವಶನ್ ಅಲ್ಲಿ ಪಿ ಆಫ್ ವೈ, ವೈ ಅಂದ್ರೆ ಏನು? ವೈ ಸ್ಕ್ವೇರ್ ಮೈನಸ್ ವೈ ಪ್ಲಸ್ 1. ಇದೊಂದು ಗ್ರಾಫ್ ಅಲ್ವಾ ಸ್ಟೂಡೆಂಟ್ಸ್? ಅಂದ್ರೆ ಒಂದು ಗ್ರಾಫ್ ಶೀಟ್ ಅಲ್ಲಿ ಒಂದು ಕರ್ವ್ ಬರುತ್ತೆ. ಸೊ ವೈಗೆ ಏನ್ ಕೊಡಿ ಅಂತ ಹೇಳ್ತಾ ಇದಾರೆ ಅವರು? ಫಸ್ಟ್ 0ನಾ? 0 ಅಂದ್ರೆ ಏನು? ಇಸ್ ಇಟ್ 1? ಯಾಕೆ 0 ಸ್ಕ್ವೇರ್ 0 ಮೈನಸ್ 0 0 ಬರೀಬೋದಾ ಡೈರೆಕ್ಟ್ ಆಗಿ? ನೆಕ್ಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು? 1. 1 ಅಂದ್ರೆ ಏನಾಗುತ್ತೆ? 1 ಸ್ಕ್ವೇರ್ ಮೈನಸ್ 1 ಪ್ಲಸ್ 1. ಇಸ್ ಇಟ್ ಅಗೈನ್ 1? ಅರ್ಥ ಆಗ್ತಿದೆ ಏನ್ ಮಾಡ್ತಿದೀವಿ ಅಂತ? ವೈಗೆ ಏನ್ ಕೊಡ್ತಾ ಇದೀವಿ? 1. ನೆಕ್ಸ್ಟ್ ಪಿ ಆಫ್ 2. 2 ಅಂದ್ರೆ ಏನಾಗುತ್ತೆ? 2 ಸ್ಕ್ವೇರ್ 4 ಮೈನಸ್ 2 ಪ್ಲಸ್ 1. ಸೊ 4 minus 2 2, 2 plus 1 3. Are you understanding? Just you are playing with numbers. Second sub question ಏನಿದೆ? P of t is equal to 2 plus t plus 2t square minus t cube. minus t cube. Okay. t ಗೆ ಏನ್ ಕೊಡ್ತೀರಾ ಫಸ್ಟ್? 0 ಅಂದ್ರೆ 2 ನಾ? ಯಾಕೆ t ಎಲ್ಲ 0 ಕೊಡಬೇಕು. ನೆಕ್ಸ್ಟ್ ಪಿ ಆಫ್ 1. ಪಿ ಆಫ್ 1 ಅಂದ್ರೆ ಏನಾಗುತ್ತೆ? 2 plus 1 plus 2 minus 1. So 2 plus 2 4, 4 plus 1 5, 5 minus 1 4. Next p of 2. 2 plus 8 minus 8 which is 4 again. Just ಆ ಜಾಗಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯ್ತು ಸ್ಟೂಡೆಂಟ್ಸ್ ಅಷ್ಟೇ. ಕರೆಕ್ಟಾ? ಮನೇಲಿ ಹೋಗಿ ಕರೆಕ್ಟ್ ಆಗಿ ಎರಡೇ ಪ್ರಾಬ್ಲಮ್ ನ ಪ್ರಾಕ್ಟೀಸ್ ಮಾಡಿ. ಈ ನೆಕ್ಸ್ಟ್ ಟೈಪ್ ಆಫ್ ಕ್ವಶನ್ಸ್ ನ ವಿ ವಿಲ್ ಸ್ಟಡಿ ಇಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಚೆಕ್ ಮಾಡಿ ಮನೆಗೆ ಹೋಗ್ಬಿಟ್ಟು ನಿಧಾನಕ್ಕೆ ಟಿ ಗೆ 1 ಕೊಡಿ, ಟಿ ಗೆ 2 ಕೊಡಿ, ಟಿ ಗೆ 0 ಕೊಟ್ಟು ಟ್ರೈ ಮಾಡಿ. ಸೊ ಐ ವಿಲ್ ಕಂಟಿನ್ಯೂ ದ ಪ್ರಾಬ್ಲಮ್ಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಸೊ ವ್ಯಾಲ್ಯೂ ಆಫ್ ಅ ಪಾಲಿನಾಮಿಯಲ್ ಅಂದ್ರೆ ಅರ್ಥ ಆಯ್ತಲ್ವಾ? ಸೊ ಇವತ್ತು ಡಿಗ್ರಿ ಆಫ್ ಅ ಪಾಲಿನಾಮಿಯಲ್ ಕಲ್ತೀವಿ, ವ್ಯಾಲ್ಯೂ ಆಫ್ ಅ ಪಾಲಿನಾಮಿಯಲ್ ಕಲ್ತೀವಿ.